ಇನ್ಫ್ಯಾಕ್ಟ್ ನಾನ್ ಭವ್ಯನ ಐ ಹೇಟ್ ಯು ಭವ್ಯ ಅನ್ಕೊಂಡು ಒಳಗ್ ಹೋಗಿದ್ದೆ ನರ್ಕಕ್ ಕಳಿಸ್ತಾರೆ ಅಂತ. ಸಿ ನರ್ಕಕ್ಕೆ ಕಳ್ಸಕ್ ನಾವೇನಾದ್ರು ಒಂದ್ ಗೇಮ್ ಅಲ್ಲಿ ಆಟ ಆಡಿ ಸೋತು ನಾವ್ ನರ್ಕಕ್ ಹೋಗೋದಿದ್ರೆ ಅದೊಂಥರ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು. ನಾವ್ ಸೋತ್ವಿ ಇಲ್ಲಿ ಬಂದ್ವಿ ಅಂತ. ಬಟ್ ಆಲ್ ಆಫ್ ಅ ಸಡನ್ ಅವ್ರು ಕುತ್ಕೋತಾರೆ, ಅವ್ರು ಡಿಸೈಡ್ ಮಾಡ್ತಾರೆ ಇವ್ರು ಸ್ವರ್ಗಕ್ಕೆ ಹೋಗ್ಬೇಕು ಇವ್ರು ನರ್ಕಕ್ಕೆ ಹೋಗ್ಬೇಕು. ಅದೊಂದು ನಂಗೆ ರಿಗ್ರೆಟ್ ಇತ್ತು. ವೈ ಭವ್ಯ ಯಾಕೆ ಚೂಸ್ ಮಾಡ್ಬೇಕು ಅನ್ನೋದೊಂದಿತ್ತು. ಬಟ್ ಅಲ್ಲಿ ನಮ್ಗೆ ಕನೆಕ್ಟ್ ಆಗಕ್ ಆಗ್ಲೇ ಇಲ್ಲ. ನಾವು ನರಕದಲ್ಲಿ ಇದ್ವಿ, ಅವ್ರು ಸ್ವರ್ಗದಲ್ಲಿ ಇದ್ರು. ಬಟ್ ಮನೆ ಒಂದಾದಾಗ ಭವ್ಯ ವಾಸ್ ಲೈಕ್ ಇದ್ ನನ್ ಬೆಡ್ಡು, ಇಲ್ಲೇ ನೀವು ಇರಿ ಅಂತ. ಅದೇ ಬೆಡ್ ಮೇಟ್ಗೆ ಒಬ್ಳೇ ಇರ್ತಾರಲ್ಲ, ಇಬ್ರು ಮಲ್ಕೋಬೇಕಾಗತ್ತಲ್ಲ. ಎಲ್ಲ 8 ಬೆಡ್ ಏನೋ ಇರುತ್ತೆ ಅನ್ಸುತ್ತೆ, 16 ಜನಕ್ಕೆ ಇಬ್ಬಿಬ್ರಿಗೆ ಅಂತ. ಸೊ ನೀವ್ ಇಲ್ಲೇ ಮಲ್ಕೊಳ್ಳಿ ಅಂತಂದ್ರು. ನಾನು ಓಕೆ, ನನಗೆ ಯಾರು ಇನ್ನೂ ಅಷ್ಟೊಂದು ಕಂಫರ್ಟಬಲ್ ಇರ್ಲಿಲ್ಲ. ಓಕೆ ಆಯ್ತು ಅಂತ ಅಂದ್ಬಿಟ್ಟು ನಾನು ಅವ್ರ ಬೆಡ್ ಶೇರ್ ಮಾಡಿದಾಗ ಅಲ್ಲಿಂದಾನೇ ಮಾತಾಡಕ್ ಶುರು ಮಾಡ್ತೀವಿ. ನಾ ಹೇಳ್ದೆ, ಭವ್ಯ ನಾನ್ ನಿಮ್ಮನ್ನ ಹೇಟ್ ಯು ಅನ್ಕೊಂಬಂದಿದ್ದೆ, ನೀವ್ ನೋಡಿ ಇಷ್ಟ ಕೇರ್ ಮಾಡ್ತಾ ಇದೀಯ ನೀನು ಅಂತ ಅನ್ಕೊಂಡೆ. ಅಂತೇನ್ ಎಷ್ಟೋ ಒಂದ್ ಸೀಕ್ರೆಟ್ಸ್ ಗಳನ್ನ ನಾನ್ ಅವಳಿಗೆ ಹೇಳ್ಕೋಬೇಕು, ಅವ್ಳು ನನಗೆ ಹೇಳ್ಕೋಬೇಕು ಅಂದಾಗ ಒಂದ್ ಕಂಫರ್ಟ್ ಝೋನ್ ಇತ್ತು ನನ್ಗೂ ಭವ್ಯಾಗು. ಅಂಡ್ ವಿಕ್ರಮ್ ಅಂತ ಬಂದಾಗ್ಲೂ ಅಷ್ಟೇ ವಿಕ್ಕಿ ಒಂದ್ ಮಾತಂದಿದ್ರು, ನಾನು ಯಾವಾಗ್ಲೂ ಇರ್ತೀನಿ ಅಂತ ನಿನ್ಗೆ ಹೇಳಲ್ಲ, ಬಟ್ ನಿನ್ ಕೈಲಿ ಆಗ್ತಾನೆ ಇಲ್ಲ ಇಲ್ಲಿ ಇರಕ್ಕೆ, ನಾನ್ ಸಪೋರ್ಟ್ ಬೇಕಂದಾಗ ನಾನು ನಿನ್ ಪಕ್ಕದಲ್ಲಿ ಇರ್ತೀನಿ ಅಂತ ವಿಕ್ಕಿ ಹೇಳಿದ್ರು.